ನಮಸ್ಕಾರ ಸ್ನೇಹಿತರೆ, ಇವತ್ತು ಡೇ 2 ವ್ಲಾಗು ನೋಡಿ. ಮನೆ ಮುಂದೆನೇ ಸನ್ರೈಸು. ಇದೇ ನಾವು ಇದ್ದಿದ್ದ ಮನೆ, ಫಸ್ಟ್ ಫ್ಲೋರು. ಈಗ ಮುಗಿಸ್ಕೊಂಡು ಇವಾಗ ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಇದೆ, ಇಲ್ಲಿ ಯೂನಿಟಿ ವಿಲ್ ವ್ಯೂ ಪಾಯಿಂಟ್ ಅಂತ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಬರ ಈಗ ಬಿಟ್ವಿ ಮನೆ. ಇಲ್ಲಿ ಮುಂದೆ ಸನ್ರೈಸು. ನೋಡೋಣ, ಇಲ್ಲಿಂದ ಒಂದು 30 ಕಿಲೋಮೀಟರ್ಸ್ ಇದೆ ಯೂನಿಟಿ ಹಿಲ್ಸ್ ಅಂತ. ನೋಡೋಣ, ಅಲ್ಲಿಂದ ಹಂಗೆ ಮಿನಿ ಊಟಿ ಅಂತಲೂ ಒಂದಿದೆ. ಲೆಟ್ಸ್ ಸಿ ಹೆಂಗಿರುತ್ತೆ ಜಾಗ ಅಂತ. ಎಣ್ಣೆ ಬೀಚ್ ಹತ್ರ ಹೋಗಿದ್ವಿ, ಕತ್ಲಾಗ್ಬಿಟ್ಟಿತ್ತು, ಅದಕ್ಕೆ ಏನೂ ಮಾಡೋಕ್ಕಾಗಲಿಲ್ಲ ವೀಡಿಯೋ. ನೋಡೋಣ, ಇವತ್ತು ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಕ್ಯಾಲಿಕಟ್ ಸಿಟಿ ಬೀಚು ನೋಡೋಣ, ಅಲ್ಲಿ ಇವತ್ತು ಹೋದರೆ ಮಾಡ್ತೀನಿ. ನೋಡಿ ಹೆಂಗಿದೆ ಸನ್ರೈಸು, ತೋರಿಸ್ತೀನಿ ರೀ. ಇಲ್ಲಿ ಬಂತು ನೋಡಿ ನಮ್ಮ ಸೂರ್ಯಜಿಯವರು. ಇಲ್ಲಿಂದ ಒಂದು 30 ಕಿಲೋಮೀಟರ್ಸ್ ಇದೆ. 1 ಅವರ್ ಅಂತೂ ಬೇಕು ಹೋಗೋಕ್ಕೆ. ಹೋಗೋಣ ಬನ್ನಿ. ಇಲ್ಲಿಗರು ವೆಜ್ಜೇ ಸಿಗೋಲ್ಲಪ್ಪ, ಏನು ಮಾಡೋದು. ಅಯ್ಯೋ, ಅದಕ್ಕೆ ಏನಾದ್ರು ಒಂದು ಫ್ರೂಟ್ ತೊಗೊಂಬಿಡ್ಬೇಕು 1 kg. ಇನ್ನೇನು ಮಾಡೋಕ್ಕಾಗುತ್ತೆ, ವೆಜ್ಜೇ ಸಿಗೋಲ್ಲ ಇಲ್ಲಿ. ಬರೀ ನಾನ್ ವೆಜ್ಜೇ, ಬರೀ ಮುಸ್ಲಿಮ್ಸೇ ಇರೋದು ಆಲ್ಮೋಸ್ಟ್ ಎಲ್ಲ. 95, 96, 98% ಎಲ್ಲ ಬರೀ ಅವರೇ ಮುಸ್ಲಿಮ್ಸೇ ಇಲ್ಲಿ. ಬಟ್ ಕೋಜಿಕೋಡ್ ಬಿಟ್ಟು ಈಚೆ ಹೋದರೆ ಸಿಗ್ಬೋದೇನೋ ವೆಜ್ಜು, ಗೊತ್ತಿಲ್ಲ. ಬಟ್ ಇಲ್ಲಿ ಮಾತ್ರ ಬರೀ ನಾನ್ ವೆಜ್ ಹೋಟ್ಲುಗಳೇ ಬರೀ. ಮತ್ತು ಹೆವಿ ಕಾಸ್ಟ್ಲಿ ಬೇರೆ, ಅದು ಒಂದು. ಏನು ಮಾಡೋಕ್ಕಾಗಲ್ಲ, ಬಂದಿದ್ದೀವಿ. ಒಂದು 2-3 ದಿವಸ ಆಗುತ್ತೆ, ಕಾಸ್ಟ್ಲಿ. ಏನು ಮಾಡೋಕ್ಕಾಗುತ್ತೆ ಇಲ್ಲಿ ಅಲ್ವಾ. ತಿನ್ಕೊಂಡು ಹೋಗ್ತಿರ್ಬೇಕು, ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲಿ. ಸರಿ ಬನ್ನಿ ಹೋಗೋಣ ಮುಂದಕ್ಕೆ. ಈಗ ಯೂನಿಟಿ ಹಿಲ್ಸು, ಅಲ್ಲಿಂದ ಮಿನಿ ಊಟಿ ಅಂತ ಒಂದಿದೆ ಅಲ್ಲಿ. ಮತ್ತು ಬೇರೆ ಅಲ್ಲಿ ಏನಾರು ಪ್ಲೇಸ್ ಇದ್ರೆ ನೋಡಿಕೊಂಡು ಬಂದ್ಬಿಟ್ಟು ಇಲ್ಲಿ ಕಡಲುಂಡಿ ಬರ್ಡ್ ಸ್ಯಾಂಚುರಿ ಅಂತ ಇದೆ, ಅದನ್ನು ನೋಡಿಕೊಂಡು ಬೀಚ್ ಹೋಗೋಣ ಸಂಜೆ. ನೋಡೋಣ ಎಷ್ಟು ಪ್ಲೇಸ್ ಕವರ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಲೆಟ್ಸ್ ಟ್ರೈ. ಗುರು ಇಲ್ಲಿ ಬಂದರೆ ಮಾತ್ರ ಹೆವಿ ಅಂದರೆ ಹೆವಿ ಟ್ರಾಫಿಕ್ಕು. ಈಗ ಫ್ರೀ ಇದೆ, ಬೆಳಗ್ಗೆ ನೆನ್ನೆ ಬರ್ಬೇಕಾರಂತೂ ಆ ಕಡೆ ಹೋಗ್ತಾಯಿದೆ ನೋಡಿ ಬಸ್ಸು ರಿಟರ್ನ್ ಈ ಕಡೆಗೆ, ಆಪೋಸಿಟ್ ಸೈಡಲ್ಲಿ ಹೆವಿ ಟ್ರಾಫಿಕ್ ಆಗ್ಬಿಟ್ಟಿತ್ತು ಮಾತ್ರ. ಅಲ್ಲೇ ನಮ್ಗೆ ಅರ್ಧ ಗಂಟೆ ಆಗೋಯ್ತು. ಮತ್ತು ತಲಮಸರಿ ಘಾಟು ಅಷ್ಟೇ, ಓದ್ಲೋಗಲ್ಲಿ ನೋಡಿರ್ತೀರ, ಅದು ಅಷ್ಟೇ ಹೆವಿ ಪ್ರಾಬ್ಲಮ್ ಆಗ್ಬಿಡುತ್ತಲ್ಲಿ. ಯಾವುದೋ ಒಂದು ಕಾರ್ ಕೆಟ್ಟು ನಿಂತ್ಕೊಂಡ್ಬಿಟ್ಟು ಹಾಫ್ ಆನ್ ಅವರ್ ಅಲ್ಲೇ ಹೋಗ್ಬಿಡ್ತು, ಅಷ್ಟು ಟ್ರಾಫಿಕ್ ಇತ್ತು ಅಲ್ಲಿನೂ. ಆಲ್ಮೋಸ್ಟು ನಮ್ಮ ವೈಟ್ ಫೀಲ್ಡು ದಾಟ್ಬಿಡ್ಬೋದು, ಇಲ್ಲಿರೋ ಟ್ರಾಫಿಕ್ಗಳು ದಾಟೋಕ್ಕಾಗಲ್ಲ, ಅಷ್ಟು ಟ್ರಾಫಿಕ್ಕು ಈ ಸಿಟಿಯಲ್ಲಿ. ಇಲ್ಲ ಪಾಪ್ಯುಲೇಷನ್ ಹಂಗಿದೆಯೋ ಏನೋ ಗೊತ್ತಿಲ್ಲ ಇಲ್ಲಿ. ಅಲ್ಲಿ ಹೆವಿ ಟ್ರಾಫಿಕ್ ಮಾತ್ರ. ಇವಾಗಲೇ ಸ್ವಲ್ಪ ರೋಡ್ ಫ್ರೀ ಇರೋದಿಲ್ಲಿ. ಬನ್ನಿ ಹೋಗೋಣ. ಸೂರ್ಯಜಿಯವರು ಈ ಕಡೆ ಕಣ್ಗೊಳಿಸ್ತಿದ್ದಾರೆ. ಹೋಗೋಣ ಮುಂದೆ ಸಾಗೋಣ. ಗುರು ಅವಾಗಲಿಂದ ನೋಡ್ತಾ ಇದ್ದೀನಿ, ಫುಲ್ಲು ಡೌನ್ ಹಿಲ್ಸೇ ಇಳಿತಾ ಇದ್ದೀವಿ. ನೋಡಿ ಎಷ್ಟು ಡೌನ್ ಇದೆ. ಒಬ್ಬೊಬ್ಬ ಕ್ಯಾಮ್ರಾದಲ್ಲಿ ಅಷ್ಟೊಂದು ಡೌನ್ ಕಾಣಲ್ಲ, ನಮಗೆ ಇಲ್ಲಿ ರಿಯಲಾಗಿ ಕಾಣುತ್ತೆ. ತೋಟಗಳು ನೋಡಿ ಹೆಂಗಿದ್ದಾವೆ, ಬರೀ ಅಡಿಕೆ, ತೆಂಗು, ಪೈನಾಪಲ್ಲು ಜಾಸ್ತಿ ಬೆಳೀತಾರಂತೆ ಇಲ್ಲಿ. ನಾವು ಹೋಗ್ತಿರೋಂಥ ಜಾಗದ ಹೆಸರು ಒಂದು ಮಂಜೇರಿ ಅಂತ. ಮಂಜೇರಿ ಅಲ್ಲೂ ಎಷ್ಟೊಂದು ಟೂರಿಸ್ಟ್ ಪ್ಲೇಸ್ಗಳಿವೆ, ಫಾಲ್ಸ್ ಹೋಗ್ಬೋದು, ಹಿಲ್ ಸ್ಟೇಷನ್ಸ್ ಎಲ್ಲ ಇದೆ. ಹೋಗಿ ಅಲ್ಲಿಗೋದ್ರೆ ಪೊಲಾಚಿ, ಪಲಕಡೆಲ್ಲ ಹತ್ರ ಆಗುತ್ತೆ. ಒಂದು ಬೆಟ್ಟ ಇಳಿದ್ಬಿಟ್ಟು ಇನ್ನೊಂದು ಬೆಟ್ಟ ಹಿಂಗೆ ಹತ್ತುತ್ತಾ ಇದ್ದೀವಿ. ಚಿಕ್ಕ ಚಿಕ್ಕ ಬೆಟ್ಟಗಳು, ಏನು ದೊಡ್ಡವೇನಲ್ಲ. ಸೂರ್ಯಜಿಯವರಂತೂ ಕಣ್ಣಿಗೆ ಹೊಡಿತವ್ರೆ ನೋಡಿ. ಇದು ನೇಚರ್ ಅಂದರೆ ಫುಲ್ಲು ತೆಂಗಿನ ಮರ, ಅಡಿಕೆ ಮರ, ಏನೋ ಭತ್ತದ ಗದ್ದೆನೋ ಏನೋ ಗೊತ್ತಿಲ್ಲ. ಯೂನಿಟಿ ನಿಜವಾಗ್ಲೂ ವೆಜಿಟೇರಿಯನ್ಸ್ ಏನಾರು ಈ ಕೋಜಿಕೋಡಿಗೆ ಬಂದುಬಿಟ್ರೆ ನೀವು ವೆಜ್ಜೇ ಸಿಗೋಲ್ಲ ಅಂದ್ಕೊಂಬಿಡಿ. ಇಲ್ಲಿ ಹಣ್ಣು ಹಂಪಲು ತಿನ್ಕೊಂಡೇ ಇದ್ಬಿಡ್ಬೇಕು. ಏನೋ ನಾನ್ ವೆಜಿಟೇರಿಯನ್ಸು ಅಷ್ಟೇ, ಏನು ಡೈಲಿ ನಾನ್ ವೆಜ್ ತಿನ್ನೋಕ್ಕಾಗತ್ತೋಗರು. ಏನೋ ಒಂದಿನ 2 ದಿನ ತಿನ್ಬೋದು, ಅದ್ರ ಮೇಲೆ ಆಗೋದು ಇಲ್ಲ.
ಕುಸಿಗೋಡು ಇಲ್ಲಿ ನೋಡ್ಬೇಕು ಒಂದೊಂದು ಮನೆನೂ ಅಜ್ಜಿ ಹೆಂಗಿದಾವೆ ಅಂದರೆ ಬಂಗ್ಲೆ ಇದ್ದಂಗೆ ಇದ್ದಾವೆ. ಎಲ್ಲ ಮುಸ್ಲಿಮ್ಸೇ ಅಲ್ವಾ, ಎಲ್ಲ ದುಬೈಗೆ ಹೋಗಿ ದುಡ್ಕೊಂಬಂದ್ಬಿಡ್ತಾರೆ, ಕಟ್ಸ್ಕೊತಾರೆ ಆರಾಮಾಗಿ. ಎಲ್ಲ ಡೂಪ್ಲೆಕ್ಸ್ಗಳು. ಮನೆ ನೋಡ್ಬಿಟ್ರೆ ಅಂತೂ ಫಿದಾಗೋಗ್ತೀರ ನೀವು, ಅಷ್ಟು ಸಖತ್ತಾಯಿದ್ದಾವೆ ಮನೆಗಳು. ನೋಡಿ ಮಸೀದಿನೇ ಡೂಪ್ಲೆಕ್ಸ್ ಕಟ್ಟೋರು ಇಲ್ಲಿ ಮನೆಗಳು ಕಟ್ಕೊಳಲ್ವಾ, ಯೋಚನೆ ಮಾಡಿ. ನೋಡಿ ತೋಟದ ಮಧ್ಯ ಸ್ಟ್ರೀಮು ಹೆಂಗೆ ಹರಿತಾ ಇದೆ. ಗುರು ಬರ್ತಾಯಿದ್ವಿ, ಇಲ್ಲೊಂದು ಹಿಂಸೆ ಆಗೋಯ್ತು. ನೋಡಿ ಇಲ್ಲಿ ಹೊಗೆ ಬರ್ತಾ ಇದೆ ಅದರಲ್ಲಿ, ನೋಡಿ ಹೆಂಗೆ ಹೊಗೆ ಬರ್ತೈತೆ. ಅವಾಗಲಿಂದ ಬರ್ತಾಯಿದೆ ಹೊಗೆ, ಏನಕ್ಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಸ್ಟಾರ್ಟ್ ಆಗಿರ್ಬೋದು, ಇಲ್ಲ ಫ್ಯೂಸ್ ಹೋಗಿರುತ್ತೆ. ನೋಡೋಣ, ಅಲ್ಲಿ ಮುಂದೆ ಇಲ್ಲೆಲ್ಲ ಗ್ಯಾರೇಜ್ ಐತಂತೆ, ನೋಡೋಣ. ಗುರು ಹೆಂಗೋ ಪ್ರಾಬ್ಲಮ್ ಸಾಲ್ವ್ ಆಯಿತು, ಏನೂ ಹೊಗೆ ಬರ್ತಾಯಿಲ್ಲ ಈಗ ಒಂದು 10 ನಿಮಿಷದಿಂದ. ನೋಡೋಣ, ಹಂಗೇನಾದ್ರು ಬಂದರೆ ಮುಂದೆ ನಿಲ್ಲಿಸ್ಬಿಡೋಣ ಅಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ. ಈಗ ಸದ್ಯಕ್ಕೇನಿಲ್ಲ, ನೋಡೋಣ ಮುಂದೆ ಬಂದರೆ ಸೈಡಿಗೆ ಹಾಕ್ಬಿಟ್ಟು ನಿಂತ್ಕೊಂಡ್ಲೇಬೇಕಾಗುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ. ನೋಡಿ ಈಗ ಕೂಲಾಗಿದೆ, ನೋಡೋಣ ಮುಂದೆ ಸಾಗಲಿ ಪಯಣ. ಗುರು ಇಲ್ಲಿ ಯಾವುದೋ ರೋಡಿಗೆ ಎಂಟ್ರಿ ಕೊಟ್ವಿ, ರೋಡ್ ಮಾತ್ರ ಹೆವಿ ಚಿಕ್ಕ, ಸುತ್ತ ಕಾಡಿದ್ದಂಗಿದೆ. ಮನೆಗಳು ನೋಡ್ರಿ ಎಲ್ಲ ಡೂಪ್ಲೆಕ್ಸೆ. ಅಪ್ಪಿಲ್ಲಿ ಹತ್ತುತ್ತಾನೆ ಇದೀವಿ, ಅಲ್ಲಿಂದ ಗಾಡಿ ಎಳಿತಾನೆ ಇಲ್ಲ ಗುರುವೇ. ಅಯ್ಯೋ ದೇವ್ರೆ, ಬಾರಲ್ಲ ನೋಡ್ರಿ ಕೆಳಗಡೆ ಪಾತಾಳ. ಡೌನಲ್ಲಿ ಇಳಿಸ್ಬಿಡೋಣ ಗಾಡಿನ ಅಷ್ಟೇ. ಓ ನೋಡಿ ಅಲ್ಲಿ ಮೇಲೆ ಹತ್ಬೇಕು ಈಗ. ಏಕೆ ಮಾಡಂಗೈತೆ, ಎಲ್ಲಿ ನೋಡಿದ್ರು ತೆಂಗಿನ ಮರಗಳೇ, ಎಲ್ಲಿ ನೋಡಿದ್ರು ಕಣ್ಣು ಆಯಿಸ್ತಷ್ಟು ದೂರ ತೆಂಗಿನ ಮರಗಳೇ. ಲೋ ಇಲ್ಲಿ ನೋಡಿ ಬಾ, ಇಲ್ಲಿ ಕೆಳಗಡೆ ಇಲ್ಲಿ ತೆಂಗಿನ ಮರದ ವ್ಯೂ ಹೆಂಗೈತೆ. ಬರ್ರಿ, ಎಲ್ಲಿ ನೋಡಿದ್ರು ತೆಂಗಿನ ಮರನೇ ನೋಡು. ನಮಸ್ಕಾರ ಎಲ್ಲರಿಗೂ. ಇಲ್ಲಿ ಅಖಿಲೇಶ್, ಅಲ್ಲಿ ಸಂದೀಪ್. ಇವಾಗ ಯಾವ್ದಾಯ್ತು ಹಿಲ್ಸು? ಯೂನಿಟಿ ಹಿಲ್ಸ್. ಎಲ್ಲ ಒಂದು ಕಡೆ ಹೋಗೋ ಯೂನಿಟಿ ಹಿಲ್ಸ್ ಹತ್ತುತ್ತಾ ಇದ್ದೀವಿ. ಇದು ಯಾವ ರೋಡು ಅಂತಲೇ ಕನ್ಫ್ಯೂಷನ್ ಆಗೋಯ್ತು. ಈಗ ಹತ್ತುತ್ತಾ ಇದ್ದೀವಿ. ಮುಂದೆ ಒಂದು ವ್ಯೂ ಇದೆ, ತೋರಿಸ್ತೀನಿ. ಇಲ್ಲಿ ನೋಡಿ ವ್ಯೂ. ಇದನ್ನ ಹತ್ಬೇಕು ಇವಾಗ. ಇದು ಹೆಂಗೆ ಹತ್ಬೇಕೋ ಗೊತ್ತಿಲ್ಲ, ಇದನ್ನ ಹೆಂಗೆ ಹತ್ಬೇಕೋ ಗೊತ್ತಿಲ್ಲ. ಅಲ್ಲೊಂದು ಯಾವ್ದೋ ರೋಡ್ ಹೋಯ್ತಲ್ಲ, ಅದೆಲ್ಲೋಯ್ತು? ರೋಡ್ ಇಲ್ಲ ಮುಂದಕ್ಕೆ, ಏನು ಮಾಡೋದು? ಇಲ್ಲಿ ನೋಡಿ ವ್ಯೂ. ಇವನು ಸಂದೀಪ ಅನ್ನೋನು ನಡೆಯೋ ನೋಡ್ರಿ ಹೆಂಗೈತೆ ಹುಲ್ಲು. ಅದು ಹೆಂಗೆ ಹತ್ಬೇಕೋ ಗೊತ್ತಿಲ್ಲ ಇಲ್ಲಿ, ನೋಡೋಣ. ಅವ್ರು ಹೋಯ್ತವ್ರು ನೋಡಲ್ಲಿ ಗಾಡಿಯಲ್ಲಿ ಮೇಲೆ. ಪೊದೆ ಅಲ್ಲ ಕಣೋ, ಹೊಗೆ. ನೋಡಿ ಈಗ ಇದನ್ನ ಹತ್ತಬೇಕು, ನೋಡೋಣ. ಅಲ್ಲಿ ಐತೆ, ನಡೆಯೋ ದಾರಿ, ಅಲ್ಲಿ ಇದೆ ದಾರಿ.
ಮಂಜೇರಿ ಈ ಜಾಗದ ಹೆಸರು. ಹೊರಟಿದ್ದೀವಿ, ನೋಡೋಣ ಮೇಲೆ ವ್ಯೂ ಹೆಂಗಿದೆ ಅಂತ. ಓಕೆ, ವೆಯ್ಟ್ ಆ್ಯಂಡ್ ವಾಚ್. ಹಂಗೆ ನಡೀಲ ಸ್ಟ್ರೈಟು, ಹೆಂಗೋ ಹೆಂಗೋ ಹೋಗೋಣಪ್ಪ. ಫುಲ್ಲು ಪೊದೆ, ಸ್ಟೀಪ್ ಹೆವಿ ಐತೆ. ಹತ್ತಣ ಏರಿಯಾ ಆ ಕಡೆ ಸೈಡ್ ಮಾತ್ರ ರೈಟ್ ಸೈಡ್ ಒಳ್ಳೆ ವ್ಯೂ ಇದೆ. ನಮ್ಮ ರೈಟ್ ಸೈಡು ನೋಡೋಣ ಬರ್ರಿ ಅಖಿಲೇಶ್ ಅವರೇ, ನೋಡಿ ವ್ಯೂ ಹೆಂಗಿದೆ. ಬನ್ನಿ ಮುಂದೆ ಹೋಗೋಣ. ಐತೇನ ದಾರಿ? ಇಳಿಯೋದಿರೋದು ನಿಧಾನಕ್ಕೆ ಬಾ ಅಖಿಲೇಶ್, ನಿಮ್ಮಮ್ಮ ನನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ಕಳ್ಸವ್ರೆ. ವ್ಯೂ ನೋಡಿ ಹೆಂಗಿದೆ, ವ್ಯೂ ಮಾತ್ರ ಸೂಪರಾಗೈತೆ. ಈ ಕಡೆ ಅಷ್ಟೇ ವ್ಯೂ ಇದೆ, ಬಟ್ ಮೇಲೆ ಹತ್ತಬೇಕು, ಆ ಕಡೆ ಕಾಣಲ್ಲ. ಹೆಂಗೈತ್ರಿ ಟ್ರೆಕ್ಕಿಂಗು? ಇಲ್ಲಿ ಹೇಳಲ್ಲ ಕೇಳಿದ್ದಕ್ಕಳು ಸುಸ್ತಾಯ್ತೈತೆ. ಇನ್ನೂ ಏನೋ ಊಟ ಅಲ್ಲ ತಿಂಡಿ ಜಾರುತ್ತಾವ, ಹುಷಾರು. ಅಯ್ಯೋ ದೇವ್ರೆ, ಸಾಕಾಗೋಯ್ತು ಗುರು. ಇಲ್ಲೊಂದು ಪಾಯಿಂಟಿಗೆ ಬಂದಿದ್ದೀವಿ, ನೋಡಿ ವ್ಯೂ ಹೆಂಗಿದೆ. ವ್ಯೂ ಮಾತ್ರ ಸೂಪರ್ ಐತೆ, ಮೇಲೆ ಹತ್ತಬೇಕಷ್ಟೇ ನೋಡಿ. ಹತ್ತೋಣ, ಮೇಲೆ ಹತ್ತಬೇಕು. ವ್ಯೂ ನೋಡಿ ಹೆಂಗಿದೆ, ನನ್ನಿಂದ ನೋಡಿ ವ್ಯೂ ಸೂಪರ್ ಐತೆ. ಹತ್ತೋಣ. ಯಾಕೋ ಕುಡ್ದೋರ್ ಥರ ಆಡ್ತಾ ಇದೆಯಾ? ಏನು ಸಂದೀಪ, ಒಂದು ಕಿಲೋಮೀಟ್ರ್ ದೂರ ಹೋಗ್ಬಿಟ್ಟ, ಚರ್ ಅಂತ ಐತೆ. ನೋಡ್ರು ವ್ಯೂ ಪಾಯಿಂಟು. ನಾವಿವಾಗ ಕೇರಳದ ಮಂಜೇರಿ ಅನ್ನೋ ಒಂದು ಊರಲ್ಲಿದ್ದೀವಿ. ಈ ಊರು ಬಂದು ಫುಲ್ಲು ಹಿಲ್ ಸ್ಟೇಷನಿಂದ ಕವರ್ ಆಗಿರೋದು. ನಾವು ಬೀಚಿಂದ ಬಂದರೆ ಹಿಲ್ ಸ್ಟೇಷನ್ಸ್ ಹೆಂಗಿರುತ್ತಲ್ಲ ಹಂಗಿದೆ. ಈಗ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀವಿ, ಯೂನಿಟಿ ಹಿಲ್ಸ್ ಅಂತ ಇದು. ಏನಿಲ್ಲ ಗುರು, ಅಲ್ಲಿ ರೋಡ್ ಕಾಣ್ತಾ ಇದೆಯಾ, ಆ ರೋಡಿಂದ ಇನ್ನೂ ಅಷ್ಟು ಹತ್ತಬೇಕು. ಹತ್ತಣ, ಈಗ ಹತ್ತುತ್ತಾ ಇದ್ವಿ, ಬೆವರೆಲ್ಲ ಇಳ್ದೋಯ್ತು ಗುರು, ಅಷ್ಟು ಸೆಕೆ ಇಲ್ಲಿ. ಬನ್ನಿ ಇಲ್ಲಿಗೆ ಬಂದಾಗ ಮಂಜೇರಿ ಅಂತ, ಇಲ್ಲಿಗೆ ಬಂದು ಯಾರು ಕೇಳಿದ್ರು ಹೇಳ್ತಾರೆ ಯೂನಿಟಿ ಹಿಲ್ಸಲ್ಲಿ ಅಂತ. ನೋಡಿ ವ್ಯೂ ಹೆಂಗಿದೆ. ಬನ್ನಿ ಹೋಣ. ಅವರಿಬ್ಬರಾಗಲೇ ಹೊರಟೋದ್ರು, ಈಗ ನಾನು ಹತ್ತುತ್ತಾ ಇದ್ದೀನಿ. ರೋಡ್ ಗುರು, ಬೆಟ್ಟದ ಮೇಲೆ ತೆಂಗಿನ ಮರ. ಫ್ಲ್ಯಾಟ್ ಲ್ಯಾಂಡಿಗೆ ಬಂದ್ವಿ. ಎಲ್ಲೋದ್ರ? ಇವು ಹೆಂಗಿದೆ ಮನೆಯೋಣ, ಎಲ್ಲರಿಗೋ ಕರ್ಕೊಂಡು ಹೋಗ್ತಾವನೆ. ಇವಾಗ ಹಿಲ್ ಟಾಪಿಗೆ ಬಂದಿದ್ದೀವಿ. ನೋಡ್ರಿ ಇವನು ಹೆಂಗೆ ನಿಂತವನೆ, ಹತ್ಕೊಂಡ್ಬಂದ್ಬಿಟ್ಟ. ಮುಖದಲ್ಲಿ ಬೆವ್ರು ಎಳಿತೈತಿ. ಅಲ್ಲೊಂದು ವ್ಯೂ ಪಾಯಿಂಟ್ ಐತೆ. ಹೋಣ ನಿಧಾನಕ್ಕೆ ಹೋಗೋಣ. ಸದ್ಯಕ್ಕಿದೆ ಬೆಟರ್. ಹೆಂಗಿದೆ ನೋಡಿ, ಯೂನಿಟಿ ಹಿಲ್ಸ್. ಹಾಂ,
ಫುಲ್ ಬೇರು ಇಳಿದೋಯ್ತು, ಸುಸ್ತಾಗೋಯ್ತು. ನಮಗೆ ಟ್ರಕ್ಕಿಂಗ್ ಆಗಿ ಬರೋಲ್ಲ, ಗಾಡಿ ಸೀದಾ ಬೆಟ್ಟದ ಮೇಲೆ ಹೋದ್ರೆ ನುಗ್ಗಿಸ್ತೀವಿ ಅಷ್ಟೇ. ಟ್ರಕ್ಕಿಂಗ್ ತುಂಬ ಕಷ್ಟ ನಮಗೆ. ಏನು ಮಾಡೋಕ್ಕಲ್ಲ, ಇಂಥವ್ರು ಇರ್ತಾರೆ, ಇಂಥವ್ರಿಂದ ಬರಬೇಕಾಗುತ್ತೆ. ಮಚ್ಚಪ್ಪ ಸಾಕು.